ಅಂದರೆ ಹೇಳ್ತಾರೆ ನೋಡಿ, ನಮ್ಮ ಚಪ್ಪಲಿ ಕೊಟ್ಟು ನಾವೇ ಆ ಚಪ್ಪಲಿಯಲ್ಲಿ ಪೆಟ್ಟು ತಿಂದೇವೆ ಅಂತ ಹೇಳ್ಕೊಂಡು. ಅದೇ ರೀತಿ ಆಗಬಾರ್ದು. ಕೆಲವರಿಗೆ ತುಂಬ ಬಟ್ಟೆ ಶೋಕಿ ಇರ್ತದೆ, ಬಟ್ಟೆ ತುಂಬ ದಿನಕ್ಕೆ ಒಂದೊಂದು ರೀತಿ ಬಟ್ಟೆ ಹಾಕೊಳ್ಬೇಕು ಅಂತ ಹೇಳ್ಕೊಂಡು ತುಂಬ ಇರ್ತದೆ. ಆ ಕಾರಣದಿಂದ ಉಂಟಲ್ಲ ಈ ಥರದ ಆ್ಯಪ್ಗಳೆಲ್ಲ ಉಂಟಲ್ಲ ನಿಮಗೋಸ್ಕರನೇ ಇರುವುದು. ಯಾಕಂತ ಹೇಳಿದ್ರೆ ಕಡಿಮೆ ರೇಟಲ್ಲಿ ತುಂಬ ಬಟ್ಟೆ ಸಿಗ್ತದೆ. ಆ ಬಟ್ಟೆ ಹೇಗಿದೆ ಕ್ವಾಲಿಟಿ ಅದೆಲ್ಲ ಎಂತ ಸಹ ನೋಡೋದಿಲ್ಲ, ಸುಮ್ಮನೆ ತಗೊಳ್ತಾರೆ ಹಾಕೊಳ್ಳೋದು, ಇರುವ ಗ್ರಹಚಾರ ಕೂಡ ಜಾಸ್ತಿ ಮಾಡ್ಕೊಳ್ಳೋದು, ಆ ಥರ ಪ್ರಾಬ್ಲಮ್ ಬರ್ತದೆ. ಇನ್ನಾದರೂ ಕೂಡ ಹೆಣ್ಣು ಮಕ್ಕಳಿಗೆ ಉಂಟಲ್ಲ, ನಾನು ಹೇಳೋದು ಏನಂತ ಹೇಳಿದರೆ, ಬಟ್ಟೆ ತಗೊಳ್ಳುವಾಗ 100 ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ಪರವಾಗಿಲ್ಲ, ಸರಿಯಾಗಿ ಪರೀಕ್ಷೆ ಮಾಡಿ ನಿಮ್ಮ ಕಣ್ಣೆದುರಿಗೆ, ಆಯಿತಾ. ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲ ಹೆಣ್ಣು ಮಕ್ಕಳು ಕೂಡ ನೋಡಲೇಬೇಕು. ಅದು ಯಾವುದು ಅಂತ ಹೇಳಿದರೆ, ಕೆಲವರಿಗೆ ಆನ್ಲೈನಲ್ಲಿ ಬಟ್ಟೆ ತೆಗೆದುಕೊಳ್ಳುವ ಅಭ್ಯಾಸ ಇರ್ತದೆ. ನಿಮಗೆ ತುಂಬ ಆ್ಯಪ್ಗಳು ಸಿಗ್ತದೆ, ಕಡಿಮೆ ರೇಟಲ್ಲಿ ಬಟ್ಟೆ ಸಿಗುವಂತಹ ಆ್ಯಪ್ಗಳು, ಆಯಿತಾ. ನಾನು ಯಾವುದರದ್ದು ಕೂಡ ಹೆಸರು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ನೀವು ಬಟ್ಟೆ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಇರುವ ಗ್ರಹಚಾರ ಜಾಸ್ತಿ ಆಗುತ್ತೆ, ಬೇರೆಯವರ ಗ್ರಹಚಾರ ನಿಮಗೆ ಬರುತ್ತೆ. ನಿಮ್ಮ ಮನೆಯಲ್ಲಿರುವ ಮಹಾಲಕ್ಷ್ಮಿ ಹೋಗಿ ಜ್ಯೇಷ್ಠ ದೇವಿ ನಿಮ್ಮ ಮನೆಗೆ ಬರ್ತಾಳೆ. ಜ್ಯೇಷ್ಠ ದೇವಿ ಅಂತ ಹೇಳಿದರೆ ದರಿದ್ರ ಲಕ್ಷ್ಮಿ ಅಂತ ಹೇಳ್ಕೊಂಡು ಕರೀತಾರೆ. ಅವರು ನಿಮ್ಮ ಮನೆಗೆ ಬರ್ತಾರೆ, ಆಯಿತಾ. ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಆನ್ಲೈನಲ್ಲಿ ಬಟ್ಟೆ ಖರೀದಿ ಮಾಡಬೇಡಿ ಅಂತ ಹೇಳ್ಕೊಂಡು ನಾನು ಹೇಳೋದಿಲ್ಲ. ಬಟ್ಟೆ ಖರೀದಿ ಮಾಡುವಾಗ ಯಾವುದನ್ನು ನೋಡಬೇಕು ಅಂತ ಹೇಳ್ಕೊಂಡು ಹೇಳ್ತೀನಿ. ಆ ಬಟ್ಟೆಯಲ್ಲಿ ಕೆಲವೊಂದು ನಿಮಗೆ ಗೊತ್ತಾಗ್ತದೆ ನೋಡುವಾಗ, ಏನಂತ ಹೇಳಿದರೆ ಇದು ಬಟ್ಟೆ ನಾವು ತಗೊಳ್ಬಾರ್ದು ಅಂತ ಹೇಳ್ಕೊಂಡು ಗೊತ್ತಾಗ್ತದೆ. ಇವಾಗ ಹರಿದಿರುವ ಬಟ್ಟೆ ಆಗಲಿ ಅಥವಾ ನಿಮಗೆ ತಗೊಂಡಿರುವಾಗ ಅದರದ್ದು ಕಲರ್ ಹೋಗಿರಲಿ ಅಥವಾ ಡ್ಯಾಮೇಜ್ ಎಲ್ಲ ಆಗಿದ್ರೆ ಉಂಟಲ್ಲ, ನಿಮಗೆ ರಿಟರ್ನ್ ತಗೊಳ್ತಾರೆ ಬಟ್ಟೆ. ನೀವು ಯಾವ ಆ್ಯಪ್ನಲ್ಲಿ ಬಟ್ಟೆ ತಗೊಂಡಿದ್ದಾರೆ ನೋಡಿ, ಅವರು ವಾಪಸ್ ತಗೊಳ್ತಾರೆ. ಆದರೆ ನಾನು ಹೇಳಿದ ಹಾಗೆ ಇದ್ದರೆ ಉಂಟಲ್ಲ, ನಿಮಗೆ 100% ಅವರು ವಾಪಸ್ ತಗೊಳ್ಳೋದೇ ಇಲ್ಲ, ಆಯಿತಾ. ವಾಪಸ್ ತಗೊಳ್ತಿದ್ದ ಕಾರಣಕ್ಕೆ ನೀವು ಅದನ್ನು ತಗೊಂಡ ನಂತರ ಯೂಸ್ ಮಾಡಲೇಬೇಕು. ಯೂಸ್ ಮಾಡಿದ್ರೆ ನಿಮಗೆ ಉಪಾಯನೇ ಇಲ್ಲ. ಅಂದರೆ ನೀವು ತಗೊಂಡಾಯ್ತಲ್ಲ, ಹಣ ಕೊಟ್ಟಾಯ್ತು, ಈ ಕಡೆ ಹಣನೂ ಇಲ್ಲ, ಈ ಕಡೆ ಬಟ್ಟೆನೂ ಇಲ್ಲ ಅಂತ ಹೇಳ್ಕೊಂಡಾಗಿ ನೀವು ಅದನ್ನು ಯೂಸ್ ಮಾಡ್ತೀರಾ. ಇದರಿಂದ ನಿಮಗೆ ಗ್ರಹಚಾರ ಬರ್ತದೆ. ಆ ಕಾರಣಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ನೀವು ಬಟ್ಟೆ ತಗೊಳ್ಳುವಾಗ, ಆಯಿತಾ, ಕೆಲವೊಂದು ಆ್ಯಪ್ಗಳಲ್ಲಿ ಬರುವ ಬಟ್ಟೆಗಳು ಯಾವ ಥರ ಇರ್ತದೆ ಅಂತ ಹೇಳಿದರೆ, ಒಂದು ಸಲ ನೀರಿಗೆ ಮುಳುಗಿಸಿದ ನಂತರ ಆಮೇಲೆ ಅದನ್ನು ನಿಮಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಂತಹ ಬಟ್ಟೆಗಳೇ ಬರುವುದು ಜಾಸ್ತಿ ಆ್ಯಪ್. ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವ ಥರದ್ದಂತ ಹೇಳಿದರೆ, ಯಾವುದಾದ್ರೂ ಬಟ್ಟೆ ನೋಡಿದ ಕೂಡಲೇ ಇಷ್ಟ ಆದ ಕೂಡಲೇ ತೊಗೊಂಡ್ಬಿಟ್ಟು ಆಮೇಲೆ ಅದನ್ನು ನೆಲವರ್ಸ್ಲಿಕ್ಕೆ ಕೂಡ ಹಾಕಲಿಕ್ಕೆ ಆಗೋದಿಲ್ಲದಿದ್ರೂ ಕೂಡ ಪರವಾಗಿಲ್ಲ, ಆದರೆ ನಮಗೆ ಅದನ್ನು ನೋಡಿದ ಕೂಡಲೇ ತೊಗೊಳ್ಬೇಕು. ನಿಮಗೆ ಅಲ್ಲಿ ತೋರಿಸ್ತಾರೆ ನೋಡಿ ಆ್ಯಪಲ್ಲಿ ಯಾವ ರೀತಿ ಚೆಂದ ಇರ್ತದೆ, ಆ ರೀತಿ ನಿಮಗೆ ಬಟ್ಟೆ ಬರುವುದೇ ಇಲ್ಲ, ಆಯಿತಾ. ಯಾವ ಕಾರಣಕ್ಕೂ ಕೂಡ ಬರುವುದಿಲ್ಲ. ಇವಾಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯೂಟ್ಯೂಬರ್ಸ್ಗಳನ್ನು ನೋಡಿ, ಆಯಿತಾ, ಕೆಲವೊಂದು ಪ್ರಮೋಷನ್ ವಿಡಿಯೋ ಇರ್ತದೆ, ಯೂಟ್ಯೂಬರ್ಸ್ ಅವರು ಪ್ರಮೋಷನ್ ವಿಡಿಯೋ ಕೊಡ್ತಾರೆ. ಅವರಿಗೆ ಕೊಡುವಾಗ ಉಂಟಲ್ಲ, ಪ್ರಮೋಷನ್ ವಿಡಿಯೋ ಕೊಡ್ತಾರೆ ನೋಡಿ ಯಾರು ಯೂಟ್ಯೂಬರ್ಸ್, ಅವರಿಗೆ ಒಳ್ಳೆಯ ಬಟ್ಟೆಯನ್ನೇ ಕೊಟ್ಟಿರ್ತಾರೆ ಅವರು, ಆಯಿತಾ. ನಿಮಗೆ ಕೊಡ್ತಾರೆ ನೋಡಿ, ಮಾಮೂಲಿ ಜನರಿಗೆ ಕೊಡ್ತಾರೆ, ಆ ಥರದ್ದು ಬಟ್ಟೆ ಕೊಡೋದಿಲ್ಲ, ಇವರಿಗೆ ಚಂದದ ಬಟ್ಟೆಗಳನ್ನೇ ಕೊಡ್ತಾರೆ. ಅದನ್ನು ಹಾಕಿ ಅವರು ನಿಮ್ಮ ಎದುರುಗಡೆ ತೋರಿಸ್ತಾರೆ ನೋಡಿ, ನಾನು ಇಲ್ಲಿ ತಗೊಂಡೆ, ನಿಮಗೆ ಇಷ್ಟು ಕಡಿಮೆಯಲ್ಲಿ ಸಿಗ್ತದೆ, ನನ್ನ ಹತ್ರ ನಂದು ಏನು ಡಿಸ್ಕ್ರಿಪ್ಷನಿಂದ ಅದರಲ್ಲಿ ಲಿಂಕ್ ಇರ್ತದೆ, ಅದನ್ನು ತೊಗೊಂಡು ಹೋದರೆ ನಿಮಗೆ ಅಷ್ಟು ಡಿಸ್ಕೌಂಟ್ ಸಿಗ್ತದೆ, ಇಷ್ಟು ಡಿಸ್ಕೌಂಟ್ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಎಂತ ಆಗ್ತದೆ ಅಂತ ಹೇಳಿದರೆ, ಅದನ್ನು ನೋಡಿದ ಕೂಡಲೇ ಬಕ್ರಾಗ್ತೇವೆ. ಅವರು ಹಾಕಿದ್ದಾರೆ, ಎಷ್ಟು ಚಂದ ಉಂಟು ಡ್ರೆಸ್, ನಮಗೂ ಕೂಡ ಅದೇ ಥರ ಬರ್ತದೆ ಅಂತ ಹೇಳ್ಕೊಂಡು ನೀವು ಅದು ಆರ್ಡರ್ ಮಾಡಿದ್ರೆ ಉಂಟಲ್ಲ, ನಿಮಗೆ ಬರೋದು ಬೇಡದಿದ್ದ ಬಟ್ಟೆ, ಆಯಿತಾ. ಅದನ್ನು ಯೂಸ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ, ಅಂತಹ ಬಟ್ಟೆ ಸಿಗ್ತದೆ. ಇವಾಗ ನೀವು ಅದು ಏನೇ ಇರಲಿ, ನೀವು ಬಟ್ಟೆಯನ್ನು ತಗೊಳ್ಳುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ನಿಮ್ಮ ಮನೆಗೆ ಡೆಲಿವರಿ ಬಾಯ್ ಬರ್ತಾನಲ್ವಾ, ಅಂದರೆ ಅದನ್ನು ಹಿಡ್ಕೊಂಡು ಬರ್ತಾರೆ ನೋಡಿ, ಬಟ್ಟೆ ಯಾವುದೇ ಆ್ಯಪ್ ಅವರಾದರೂ ಬಟ್ಟೆ ತಗೊಂಡು ಬರ್ತಾರೆ ನೋಡಿ, ಅವರ ಎದುರುಗಡೆನೇ ಇದು ಪರೀಕ್ಷೆ ಮಾಡಬೇಕು ನೀವು. ಅವರು ಹೋದ ನಂತರ ನೀವು ಉಂಟಲ್ಲ ಪರೀಕ್ಷೆ ಮಾಡ್ತೀರಾ ಅಂತ ಹೇಳಿದರೆ, ಅವರು 100% ನಿಮಗೆ ತಗೊಳ್ಳೋದಿಲ್ಲ, ಬಟ್ಟೆ ತಗೊಳ್ಳೋದೇ ಇಲ್ಲ, ಇದನ್ನು ನೀವೇ ಮಾಡಿದ್ದು ಹಾಗೆ ಹೀಗೆ ಅಂತ ಹೇಳ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಅವರು ಒಂದು 5 ನಿಮಿಷ ಕೂರಿಸಿ, ಬೇಕಾದರೆ 1 ಲೋಟ ನೀರು ಅಥವಾ ಜ್ಯೂಸ್ ಏನಾದರೂ ಕುಡಲಿಕ್ಕೆ ಕೊಡಿರಿ, ನಾನೊಂದು ಸ್ವಲ್ಪ ಬಟ್ಟೆ ಚೆಕ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿ. ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಆನ್ಲೈನಲ್ಲಿ ಬಟ್ಟೆ ಸಿಗ್ತದೆ ನೋಡಿ, ಇದು ನಾನು ಆನ್ಲೈನಲ್ಲಿ ತಗೊಂಡಿದ್ದಲ್ಲ, ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಹೇಳ್ತಾ ಇರೋದು. ನಿಮಗೆ ಈ ಥರ ಆನ್ಲೈನಲ್ಲಿ ಹೊಸ ಬಟ್ಟೆ ಬಂತು ಅಂತ ಹೇಳ್ಕೊಂಡು ಹೇಳುವ, ಆವಾಗ ನೀವು ಫಸ್ಟು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ಮಾಮೂಲಿಯಾಗಿ ಎಲ್ಲರೂ ನೋಡೋದು ಏನಂತ ಹೇಳಿದರೆ, ಚೆಂದ ಇದೆಯಾ, ಕಲರ್ ಚೆನ್ನಾಗಿದೆಯಾ, ಅಥವಾ ಇದು ಏನಾದರೂ ಡ್ಯಾಮೇಜ್ ಇದೆಯಾ, ಅಂದರೆ ಹರಿದಿದೆಯಾ, ಅದೆಲ್ಲ ನೋಡ್ತಾರೆ ಪ್ರತಿಯೊಬ್ಬರು ನೋಡಿ. ಈ ಥರ ಪ್ರತಿಯೊಬ್ಬರು ನೋಡ್ತಾರೆ, ಏನಾದರೂ ಕಲರ್ ಚೆಂದ ಉಂಟಾ ಅಥವಾ ಡ್ಯಾಮೇಜ್ ಉಂಟಾ, ಎಲ್ಲಾದರೂ ಹರಿದು ಹೋಗಿದೆಯಾ ಅಂತ ಹೇಳ್ಕೊಂಡು ನೋಡ್ತಾರೆ. ಆದರೆ ನಾನು ಹೇಳುವ ವಿಷಯ ಯಾರು ಕೂಡ ನೋಡೋದಿಲ್ಲ. ನೀವು ಮೇಯ್ನ್ ಬೇಕಾಗಿದ್ದೇನು ಗೊತ್ತಾ, ಹೊರಗಡೆಯಿಂದ ಅದ್ರದ್ದು ಚೆಂದ ನೋಡಲಿಕ್ಕೆ ಹೋಗಬೇಡಿ. ಹೊರಗಡೆಯಿಂದ ಚೆಂದ ಇದ್ದರೂ ಕೂಡ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕೆಲವೊಬ್ಬರು ಆನ್ಲೈನಲ್ಲಿ ಬಟ್ಟೆ ತಗೊಳ್ಳೋರು ಯಾವ ಥರ ಇರ್ತಾರೆ ಅಂತ ಹೇಳಿದರೆ, ಅವರು ಒಂದು ಸಲ ಯೂಸ್ ಮಾಡ್ತಾರೆ, ಯೂಸ್ ಮಾಡಿ ಆದ ನಂತರ ಉಂಟಲ್ಲ, ಅದು ಅವರಿಗೆ ಅದು ಬೇಡ ಅಂತ ಹೇಳ್ಕೊಂಡು ರಿಟರ್ನ್ ಮಾಡ್ತಾರೆ. ನೀವು ನಮ್ಮ ಗ್ರಹಚಾರ, ಅಂದರೆ ನಮಗೆ ಫಸ್ಟಿಗೆ ಗ್ರಹಚಾರ ತುಂಬಿಕೊಂಡಿರ್ತದೆ, ಅಂಥವರೇ ನಮ್ಮ ಗ್ರಹಚಾರ ಜಾಸ್ತಿ ಆಗಿ ಉಂಟಲ್ಲ, ನಾವು ಅಂಥದ್ದೇ ಆರ್ಡ್ರ್ ಮಾಡ್ತೇವೆ ಅಂಥ ಬಟ್ಟೆಯನ್ನೇ.
ಇವರು ಹಾಕಿ ಬಿಟ್ಟಿರುವ ಬಟ್ಟೆ, ಅಂದರೆ ಕೆಲವರು ಹಾಕಿ ಬಿಟ್ಟಿರ್ತಾರೆ ನೋಡಿ, ಅಂತಹ ಬಟ್ಟೆ ನಿಮಗೆ ಆನ್ಲೈನಲ್ಲಿ ನಿಮಗೆ ಕೂಡ ಸಿಗ್ತದೆ. ನೀವೇನು ಮಾಡಬೇಕು ಅಂತ ಹೇಳಿದರೆ, ಬಟ್ಟೆ ತೊಗೊಂಡು ಕೂಡಲೇ ಫಸ್ಟು ಉಲ್ಟಾ ಮಾಡಿ ನೋಡಬೇಕು, ಆಯಿತಾ. ಇದನ್ನು ನೀವು ನಿಮಗೆ ಬಟ್ಟೆ ತಂದು ಕೊಡ್ತಾರೆ ನೋಡಿ, ಅವರು ಎದುರುಗಡೆನೇ ಮಾಡಬೇಕು, ಮತ್ತು ಹೋದ ನಂತರ ಅವರು ತಗೊಳ್ಳೋದಿಲ್ಲ. ಬಟ್ಟೆ ಏನು ಮಾಡಬೇಕು ಅಂತ ಹೇಳಿದ್ರೆ ಹಿಂದ್ಗಡೆ ಅಂದರೆ ಉಲ್ಟಾ ಮಾಡಿ ನೋಡಬೇಕು, ಆಯಿತಾ. ಎದುರುಗಡೆಯಿಂದ ನೋಡೋದಲ್ಲ, ಉಲ್ಟಾ ಮಾಡಿ ನೋಡಬೇಕು. ಉಲ್ಟಾ ಮಾಡಿ ನೋಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ಏನು ಮಾಡಬೇಕು ಅಂತ ಹೇಳಿದರೆ ಈ ಜಾಗ ನೋಡಬೇಕು, ಆಯಿತಾ. ಈ ಜಾಗ ಅಂದರೆ ಕೈ ಉಂಟಲ್ಲ, ಈ ಜಾಗ ನೋಡಬೇಕು. ನಿಮಗೆ ಅಲ್ಲಿ ಏನಾದರೂ ಗಲೀಜು ಕಾಣಿಸ್ತಾ ಉಂಟು, ಇಲ್ಲಿದ್ರೆ ಒಂಥರ ವಾಸನೆ ಬರ್ತಾ ಉಂಟು, ಆಯಿತಾ, ಆ ಥರದ್ದೆಲ್ಲ ಇದ್ರೆ ಉಂಟಲ್ಲ, ನೀವು ಅದನ್ನ ತೊಗೊಳ್ಳಿಕ್ಕೆ ಹೋಗಬೇಡಿ, ಆಯಿತಾ. ಯಾಕಂತ ಹೇಳಿದರೆ ಜಾಸ್ತಿ ಜನರಿಗೆ ಬೆವರಿದ್ದು ಪ್ರಾಬ್ಲಮ್ ಇರೋದ್ರಿಂದ ಹಾಕಿದ್ದು ಕೂಡಲೇ ಈ ಜಾಗದಲ್ಲಿ ಬೆವರಿದ್ದು ಸ್ವಲ್ಪ ಇದು ಇರ್ತದೆ, ಮತ್ತು ಸ್ವಲ್ಪ ವಾಸನೆ ಬರ್ತದೆ. ಆ ಕಾರಣದಿಂದ ಫಸ್ಟು ಇಲ್ಲಿ ನೋಡ್ಕೊಳ್ಳಿ. ಮತ್ತು ಕೆಲವೊಂದೇ ಬಟ್ಟೆಗಳು ಯಾವ ಥರ ಇರ್ತದೆ ಅಂತ ಹೇಳಿದ್ರೆ ಗಲೀಜಾಗಿರ್ತದೆ. ಅಂಥ ಗಲೀಜಾಗಿರುವ ಬಟ್ಟೆ ಕೂಡ ನೀವು ಯಾಕೆ ದುಡ್ಡು ಕೊಟ್ಟು ತೊಗೊಳ್ಬೇಕಲ್ವಾ, ಅಂದರೆ ಅಲ್ಲಲ್ಲೇ ಕಲೆ ಇರ್ತದೆ ಅಥವಾ ಮಣ್ಣು ಇರ್ತದೆ, ಅದೆಲ್ಲ ಉಂಟಲ್ಲ, ನೀವು ಅವರ ಎದುರುಗಡೆನೇ ನೋಡಬೇಕು, ಹಿಂದುಗಡೆ ನೋಡಿದರೆ ಪ್ರಯೋಜನ ಇಲ್ಲ. ಮತ್ತೊಂದು ಕೆಲಸ ಏನು ಮಾಡಬೇಕು ಅಂತ ಹೇಳಿದರೆ, ಗಲೀಜು ನೋಡಬೇಕು, ಬೆವರಿದ್ದು ಏನಾದರೂ ಇಲ್ಲೇನಾದರೂ ಗಲೀಜು ಇದೆಯಾ ಅಂತ ನೋಡಬೇಕು. ಆಮೇಲೆ ತುಂಬ ಜನ ನೋಡೋದಿಲ್ಲ ಏನಂತ ಹೇಳಿದರೆ, ನಿಮಗೆ ಆನ್ಲೈನಲ್ಲಿ ಬಟ್ಟೆ ತೊಗೊಂಡ್ರೆ ಉಂಟಲ್ಲ, ನಿಮಗೆ 100ಕ್ಕೆ ಒಂದು 50% ಜನರಿಗೆ ಈ ಅನುಭವ ಆಗಿರ್ಬೋದು. ಏನಂತ ಹೇಳಿದರೆ, ನೀವು ಬಟ್ಟೆ ತೊಗೊಂಡ ನಂತರ ಈ ಸ್ಟಿಚ್ ಉಂಟಲ್ಲ, ಸ್ಟಿಚ್ ನೋಡಬೇಕು. ಒಂದು ಸ್ಟಿಚ್ ಹಾಕಿ ಬಿಡಿಸಿದ ಹಾಗೆ ಕಾಣಿಸ್ತದೆ ಅಂತ ಹೇಳ್ಕೊಂಡು ನೋಡಿ, ಸ್ಟಿಚ್ ಹಾಕಿ ಈ ಥರ ನೋಡಿ, ನಾನು ಬಿಡಿಸಿ ತೋರಿಸಿದೆ ನೋಡಿ, ನಿಮಗೆ ತೋರಿಸೋದಕ್ಕೋಸ್ಕರ ಬಿಡಿಸಿದ್ದು ನೋಡಿ. ಇಲ್ಲಿ ಸ್ಟಿಚ್ ಉಂಟು ನೋಡಿ, ಇದ್ರ ಕೆಳಗಡೆ ಇನ್ನೊಂದು ಸ್ಟಿಚ್ ಉಂಟು, ಇದು ಬಿಡಿಸಿದ ಹಾಗೆ ಉಂಟು ನೋಡಿ, ಇಲ್ಲಿ ನೋಡಿ ಕಾಣಿಸ್ತದೆ ನೋಡಿ. ಹೀಗೆ ಈ ಥರ ಉಂಟಾ ಅಂತ ಹೇಳ್ಕೊಂಡು ನೋಡಿ, ನಿಮಗೆ ಅವರು ಸ್ಟಿಚ್ ಮಾಡಿ ಬಿಡಿಸಿದ ರೀತಿಯಲ್ಲಿ ಕಾಣಿಸ್ತದೆ ನೋಡಿ. ಈ ಥರ ನೋಡಿ, ಬಿಡಿಸಿದ್ರೆ ಹೀಗೆ ಕಾಣಿಸ್ತದೆ ನೋಡಿ. ಅಂದರೆ ಅವರು ಮುಂಚೆ ಹಾಕ್ಕೊಂಡವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸ್ವಲ್ಪ ಸಣ್ಣ ಇರ್ತಾರೆ, ಏನೋ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಹೀಗೆ ಮಾಡಿಕೊಂಡು ಇಲ್ಲಿಗೆ ಸ್ಟಿಚ್ ಹಾಕಿರ್ತಾರೆ ನೋಡಿ. ಹೀಗೆ ಈ ಥರ ಸ್ಟಿಚ್ ಹಾಕಿರ್ತಾರೆ. ಅವರು ಮಾತ್ರ ನಿಮಗೆ ವಾಪಸ್ ಕೊಡುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಅಂದರೆ ರಿಟರ್ನ್ ಮಾಡ್ತಾರಲ್ವಾ, ಆಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಸ್ಟಿಚ್ ತೆಗೆದು ಮುಂಚೆ ಯಾವ ಥರ ಸ್ಟಿಚ್ ಇತ್ತು ನೋಡಿ, ಅದನ್ನು ಮಾತ್ರ ಮಾಡಿ ಕೊಡ್ತಾರೆ, ಆಯಿತಾ. ನೋಡಿ, ನಿಮಗೆ ಆವಾಗ ಬಿಡಿಸಿದ್ದು ಕರೆಕ್ಟಾಗಿ ಕಾಣಿಸ್ತದೆ ನೋಡಿ. ಹೀಗೆ ನೋಡಿ, ಇಲ್ಲಿ ಬಟ್ಟೆ ನೋಡಿ, ಈ ಥರ ಬಿಡಿಸಿದ್ದು ಕರೆಕ್ಟಾಗಿ ಕಾಣಿಸ್ತದೆ. ಈ ಥರ ಇದ್ದರೆ ದಯವಿಟ್ಟು ತೊಗೊಳ್ಬೇಡಿ, ಆಯಿತಾ. ದಯವಿಟ್ಟು ತೊಗೊಳ್ಳೇಬೇಡಿ. ಅವ್ರ ಎದುರುಗಡೆ ನೀವು ಅಥವಾ ಇದು ಮಾಡಿದರೆ ಮಾತ್ರ. ಇನ್ನೊಂದು ಕಡೆ ಕೂಡ ತೋರಿಸ್ತೇನೆ ನೋಡಿ, ಇದೇ ರೀತಿಯಲ್ಲಿ ಇರ್ತದೆ ನೋಡಿ. ಬಿಡಿಸಿದ್ರೆ ಈ ರೀತಿಯಲ್ಲಿ ನಿಮಗೆ ಕಾಣಿಸ್ತದೆ ನೋಡಿ. ಇದು ಒಬ್ಬರು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಕೊಂಡೆ ಅರ್ಥ. ಕೆಲವರಿಗೆ ಅಭ್ಯಾಸ ಇರ್ತದೆ ಏನಂತ ಹೇಳಿದರೆ, ಆನ್ಲೈನಲ್ಲಿ ಬಟ್ಟೆ ತೊಗೊಳ್ಳೋದು, ಬಟ್ಟೆ ತೊಗೊಂಡು ಎಲ್ಲಾದರೂ ಒಂದು ಕಡೆ ಹೋಗಿ ಬರೋದು, ತಿರುಗಾಟ ಎಲ್ಲ ಮಾಡಿ ಬರೋದು, ಆಮೇಲೆ ಉಂಟಲ್ಲ ಅದನ್ನು ಪುನಃ ರಿಟರ್ನ್ ಮಾಡೋದು, ಆಯಿತಾ. ಹಾಗೆ ಕೆಲವರು ತುಂಬ ಜನರಿಗೆ ಅಂತಹ ಅಭ್ಯಾಸ ಇರ್ತದೆ. ಅಂಥದ್ದು ಅಭ್ಯಾಸ ಎಲ್ಲ ಇದ್ದರೆ ಒಳ್ಳೆಯದಲ್ಲ, ಆಯಿತಾ. ನೀವೇನು ಮಾಡಿ ಅಂತ ಹೇಳಿದರೆ, ಬಟ್ಟೆ ತೊಗೊಳ್ಬೇಕಾ, ನಿಮಗೆ ಅದು ಒಂದು ಸಲ ಇಷ್ಟ ಇಲ್ಲ ಅಂತ ಹೇಳಿದ್ದು ಕೂಡಲೇ ಅದನ್ನು ಹಾಕಲಿಕ್ಕೆ ಹೋಗಬೇಡಿ, ಹಾಗೆ ರಿಟರ್ನ್ ಮಾಡಿ. ನೀವು ಅದನ್ನು ಹಾಕ್ಕೊಂಡು ಎಲ್ಲ ಕಡೆ ತಿರುಗಿ ಆಮೇಲೆ ಆ ಸ್ಟಿಚ್ ಬಿಡಿಸಿ ಆಮೇಲೆ ವಾಪಸ್ ರಿಟರ್ನ್ ಮಾಡೋದು, ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಇದರಿಂದ ನಿಮಗೆ ಹೇಗೆ ಗ್ರಹಚಾರ ಬರ್ತದೆ ಅಂತ ಹೇಳಿದರೆ, ಇವಾಗ ಅವರು ಹಾಕಿರ್ತಾರೆ ನೋಡಿ ಬಟ್ಟೆ, ಅವರಿಗೆ 7.5 ಇರ್ಬೋದು, ಅಥವಾ ಅವರು ಬಟ್ಟೆ ಒಗೆಯದೆ ನಿಮಗೆ ವಾಪಸ್ ಕೊಟ್ಟಿರ್ತಾರೆ. ಅವರಿಗೆ ಏನಾದರೂ ಒಂದು ತೊಂದರೆ ಇರ್ಬೋದು, ಸ್ಕಿನ್ ಅಲರ್ಜಿ ಇರ್ಬೋದು ಮುಖ್ಯವಾಗಿ, ಆಯಿತಾ. ಕೆಲವೊಂದು ಸ್ಕಿನ್ ಅಲರ್ಜಿ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತದೆ, ಆಯಿತಾ. ಈಗ ಒಬ್ಬರಿಗೆ ಒಂದು ಸಿಬ್ಬ ಅಂತ ಹೇಳ್ಕೊಂಡು ಎಕ್ಸಾಂಪಲ್ ತಗೊಳ್ಳೋದು, ಸಿಬ್ಬ ಅಂತ ಹೇಳುವ, ಸಿಬ್ಬ ಇರುವವರಂತಹ ಅವರ ಸ್ಕಿನ್ ಅಲರ್ಜಿ ಇರುವಂತಹ ಬಟ್ಟೆಯನ್ನು ನೀವು ಹಾಕೊಂಡ್ರೆ ನಿಮಗೆ ಕೂಡ ಆ ಪ್ರಾಬ್ಲಮ್ ಬರ್ತದೆ. ರಿಂಗ್ ಗಾರ್ಡ್ ಕೂಡ ಹಾಗೆ ಅವರಿಗೆ ಉಂಟು ಅಂತ ಹೇಳ್ಕೊಂಡು ಆದರೆ ಅದನ್ನು ನೀವು ಅಂದರೆ ಫ್ಲೂ ಕಡ್ಡಿ ಅಂತ ಹೇಳ್ಕೊಂಡು ಹೇಳ್ತಾರೆ, ಗಜಕರ್ಣ ಅಂತ ಹೇಳ್ತಾರೆ ನೋಡಿ, ಅದು ಕೂಡ ಹಾಗೆ ಒಬ್ಬರಿಂದ ಒಬ್ಬರಿಗೆ ಬರ್ತದೆ. ಈ ಥರ ಎಲ್ಲ ಸ್ಕಿನ್ ಅಲರ್ಜಿ ಕೂಡ ಬರುವ ಚಾನ್ಸಸ್ ಇರ್ತದೆ. ಆ ಕಾರಣದಿಂದ ಆನ್ಲೈನಲ್ಲಿ ಬಟ್ಟೆ ತಗೊಳ್ಳುವಾಗ ನೀವು ಫಸ್ಟು ಮಾಡಬೇಕಾಗಿದ್ದು ಕಲರ್ ನೋಡೋದಲ್ಲ, ಹರಿದು ಹೋಗಿದೆಯಾ ನೋಡೋದಲ್ಲ. ಫಸ್ಟು ನೀವು ಯಾವುದಾದ್ರೂ ಸ್ಟಿಚ್ ಬಿಡಿಸಿದ ಹಾಗೆ ಕಾಣಿಸ್ತದೆ ಅಂತ ಹೇಳ್ಕೊಂಡು ಫಸ್ಟು ನೋಡಬೇಕು, ಆಮೇಲೆ ಬಟ್ಟೆ ತೊಗೊಳ್ಳಿ. ಇಲ್ಲ ಅಂತ ಹೇಳಿದರೆ ಒಂದು ಸಲ ಆಯಿತಾ ಸ್ಮೆಲ್ ಮಾಡಿ ನೋಡಿ. ಅಂದರೆ ಕೆಲವ್ರದ್ದು ಬಟ್ಟೆ ಅದೆಲ್ಲ ಬಿಡಿಸಿ ಇರುವುದಿಲ್ಲ, ಆದರೆ ಸ್ಮೆಲ್ ಹೀಗೆ ಮಾಡಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಯಾರೋ ಯೂಸ್ ಮಾಡಿದ್ದಾರೆ ಅಂತ. ಅಂಥ ಬಟ್ಟೆಯನ್ನು ಅವರಿಗೆ ವಾಪಸ್ ರಿಟರ್ನ್ ಮಾಡಿ ಬಿಡಿ. ಇವಾಗ ನೀವು ಎಣಿಸ್ಕೊಳ್ಬೋದು ಏನಂತ ಹೇಳಿದರೆ, ನಾವು ಆನ್ಲೈನಲ್ಲಿ ಬಟ್ಟೆ ತೊಗೊಳ್ಳೋದಿಲ್ಲ, ಆದರೆ ಬೇರೆ ಕಡೆ ಬಟ್ಟೆ ತೊಗೊಳ್ತೇವೆ, ಬಟ್ಟೆ ತೊಗೊಳ್ತೇವೆ, ಅಲ್ಲಿ ಉಂಟಲ್ಲ ಚೇಂಜಿಂಗ್ ರೂಮ್ ಇರ್ತದೆ, ಅಲ್ಲಿ ಕೂಡ ಎಲ್ಲರೂ ಯೂಸ್ ಮಾಡಿ ಹಾಕಿರ್ತಾರಲ್ವ, ಅದನ್ನು ತೊಗೊಂಡ್ರೆ ನಮಗೆ ಗ್ರಹಚಾರ ಬರುವುದಿಲ್ವಾ ಅಂತ. ಅದರಿಂದ ಕೂಡ ನಿಮಗೆ ಗ್ರಹಚಾರ ಬರ್ತದೆ. ಯಾಕಂತ ಹೇಳಿದರೆ ಚೇಂಜಿಂಗ್ ರೂಮ್ ಉಂಟಲ್ಲ, ಅಲ್ಲಿ ಹೋಗಿ ಯಾರು ಕೆಲವಂದರೆ ಈಗಿನ ಕಾಲದಲ್ಲಿ ಮುಟ್ಟಾದಾಗ ಹೆಣ್ಣು ಮಕ್ಕಳು ಹೊಸ ಬಟ್ಟೆ ಹಾಕ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯಿತಾ. ಕೆಲವರು ಹೆಣ್ಣು ಮಕ್ಕಳು ಇದನ್ನು ಪಾಲನೆ ಮಾಡೋದೇ ಇಲ್ಲ, ಆಯಿತಾ. ನೋಡುವ ಎಂತ ಆಗ್ತದೆ ನೋಡುವ ಅಂತ ಹೇಳ್ಕೊಂಡು ಕೆಲವರು ತಗೊಳ್ಳುವವರು ಇರ್ತಾರೆ. ಕೆಲವರು ಯಾವ ಥರ ಇರ್ತಾರೆ ಅಂತ ಹೇಳಿದರೆ, ಒಂದು ಫೋಟೋಗೋಸ್ಕರನೇ ಬಟ್ಟೆ ಚೇಂಜ್ ಮಾಡಿ ಬಟ್ಟೆ ತಗೊಂಡು, ನಾನು ನೋಡಿದ್ದೇನೆ, ಆ ಕಾರಣದಿಂದ ಹೇಳಿದ್ದು.
ಬಟ್ಟೆ ಅಂಗಡಿಗೆ ಹೋಗ್ತಾರೆ, ಬೇರೆ ಬೇರೆ ಬಟ್ಟೆ ಹಾಕೊಳ್ತಾರೆ, ಫೋಟೋ ತೆಗಿತಾರೆ, ಆಮೇಲೆ ಆ ಬಟ್ಟೆ ಅಲ್ಲೇ ಇಡ್ತಾರೆ. ಆಮೇಲೆ ನಮ್ಗೆ ಯಾವುದು ಬಟ್ಟೆ ಬೇಡ, ನಮಗೆ ಸರಿ ಆಗುದಿಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ ಆಯ್ತಾ. ಆ ಥರದವರು ಕೂಡ ಇರ್ತಾರೆ. ಹಾಗೆ ಇರುವಾಗ ಉಂಟಲ್ಲ, ನೀವು ಅವ್ರದ್ದು ಬಟ್ಟೆ ತಗೊಳ್ಳುವಾಗ ಆಯ್ತಾ, ನಿಮಗೆ ಒಂದು ವೇಳೆ ಆನ್ಲೈನಲ್ಲಿ ಬಟ್ಟೆ ವಾಪಸ್ ತಗೊಳ್ಳಿಲ್ಲ ಅಂತ ಹೇಳ್ಕೊಂಡು ಆದರೂ ಕೂಡ, ಅಂದರೆ ಕೆಲವರು ತಗೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ, ತಗೊಳ್ಳಿಲ್ಲ ಅಂತ ಹೇಳಿದ್ರು ಕೂಡ, ಅಥವಾ ನೀವು ಮಾಲ್ಗಳಲ್ಲಾಗಲಿ ಅಥವಾ ಬೇರೆ ಎಲ್ಲಾದರೂ ನೀವು ಹೊಸ ಬಟ್ಟೆ ತಗೊಬಂದ್ರು ಅಂತ ಹೇಳಿದ್ರೆ, ನೀವು ಫಸ್ಟ್ ಮನೆಗೆ ಬಂದ ನಂತರ ಎಂತ ಮಾಡಬೇಕು ಅಂತ ಹೇಳಿದ್ರೆ, ಹೊಸ ಬಟ್ಟೆ ತಂದು ಕೂಡಲೇ ಹಾಗೆ ಮೈ ಮೇಲೆ ಹಾಕೊಳ್ಳಿಕ್ಕೆ ಹೋಗಬೇಡಿ. ಅದು ನೀವು ಆನ್ಲೈನಲ್ಲಿ ಬೇಕಾದರೆ ತಗೊಳ್ಳಿ, ಅಥವಾ ಯಾವುದೇ ಬಟ್ಟೆ ಅಂಗಡಿಯಲ್ಲಿ ದೊಡ್ಡ ಮಾಲಲ್ಲಿ ಆದರೂ ತಗೊಳ್ಳಿ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮನೆಗೆ ತಂದ ನಂತರ ಅದಕ್ಕೆ ಒಂದು ಪಾತ್ರೆ ಉಂಟಲ್ಲ, ಅಂದರೆ ಯಾವುದಾದ್ರೂ ಒಂದು ಟಬ್ಗೆ ಸ್ವಲ್ಪ ಉಪ್ಪು ಆಯಿತಾ, ತುಂಬ ಉಪ್ಪು ಹಾಕಬೇಕಂತ ಇಲ್ಲ, ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಚಂದ ಮಾಡಿ ಕರಗಿಸಿ, ಆಮೇಲೆ ಆ ಬಟ್ಟೆಯನ್ನು ನೆನೆಸಿಡ್ಬೇಕು ಆ ನೀರಲ್ಲಿ. 1 ಗಂಟೆ ಆದರೂ ನೆನೆಸಿಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಅವ್ರದ್ದು ದೋಷ ಗ್ರಹಚಾರ, ಅಂದರೆ ಉಪ್ಪು ಋಣ ಕಳೆಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವ್ರದ್ದು ಏನಾದರೂ ಗ್ರಹಚಾರ ಎಲ್ಲ ಇದ್ರೆ ಉಂಟಲ್ಲ, ಅದು ಹೋಗ್ತದೆ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಚಂದ ಮಾಡಿ ಒಣಗಿಸಿ, ಬೇಕಾದರೆ ಕಂಫರ್ಟ್ ಎಲ್ಲ ಹಾಕಿ ಆಮೇಲೆ ಒಣಗಿಸಿ, ಆಮೇಲೆ ಬೇಕಾದರೆ ಯೂಸ್ ಮಾಡ್ಬೋದು. ಆದರೆ ಡೈರೆಕ್ಟ್ ತಂದು ಕೂಡಲೇ ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೆ ಗ್ರಹಚಾರ ನಿಮಗೆ, ನೀವು ಬೇಡ ಅಂದರೂ ನಿಮ್ಮ ಹಿಂಬಾಲಿಸ್ಕೊಂಡು ಬರ್ತದೆ. ಮತ್ತು ಆನ್ಲೈನಲ್ಲಿ ಬಟ್ಟೆ ತಗೊಳ್ಳುವಾಗ 1000 ಸಲ ಆಲೋಚನೆ ಮಾಡಿ. ನಿಮಗೆ ಕಡಿಮೆ ರೇಟಲ್ಲಿ ಬಟ್ಟೆ ಸಿಗ್ತಾ ಉಂಟು ಅಂತ ಹೇಳ್ಕೊಂಡು ತಗೊಂಡ್ರೆ ಉಂಟಲ್ಲ, ನಿಮಗೆ ದುಡ್ಡು ಕೂಡ ಲಾಸ್ ಆಯಿತಾ. ಆ ಬಟ್ಟೆ ಕೂಡ ಹಾಗೆ ನೀರಲ್ಲಿ ಮುಳುಗಿಸಿದ ಕೂಡಲ ಅದ್ರ ನಂತರ ಹಾಕಲಿಕ್ಕೆ ಯೂಸೇ ಇಲ್ಲ ಆಯಿತಾ. ನೀವು ಏನು ಮಾಡಬೇಕು, ಬಟ್ಟೆ ತಗೊಳ್ಬೇಕು, ಹಾಕೊಳ್ಬೇಕು, ಬಿಸಿಲಿಗೆ ಒಣಗಿಸ್ಬೇಕು. ಒಗಿಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಬಿಸಿಲಿಗೆ ಒಣಗಿಸೋದು ಹಾಕೋದು ಅಂಥ ಪರಿಸ್ಥಿತಿ ಇರ್ತದೆ ಕೆಲವೊಂದು ಆ್ಯಪ್ಗಳಲ್ಲಿ ಮಾತ್ರ ಬಟ್ಟೆಗಳು. ಅದ್ರ ಬದಲು ಉಂಟಲ್ಲ, ಒಂದು 100 ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ಪರವಾಗಿಲ್ಲ, ಕಡಿಮೆ ರೇಟ್ದು ಕೊಡುವ ಬದಲು ಒಂದು 100 ರೂಪಾಯಿ ಕೊಟ್ಟು ಒಳ್ಳೆಯ ಒಂದು ಅಂಗಡಿಗೆ ಹೋಗಿ ಉಂಟಲ್ಲ ಬಟ್ಟೆ ತೊಗೊಂಡು ಬಂದರೆ ಉಂಟಲ್ಲ, ನಿಮಗೆ ಅದೊಂದು 3-4 ತಿಂಗಳಾದರೂ ಯೂಸ್ ಮಾಡಲಿಕ್ಕೆ ಆಗ್ತದೆ ಮಿನಿಮಮ್. ಈ ಆನ್ಲೈನಲ್ಲಿ ತೊಗೊಂಡು 2 ದಿವಸ ಯೂಸ್ ಮಾಡೋದಕ್ಕೋಸ್ಕರ ಅಷ್ಟು ಹಣ ಯಾಕೆ ಹಾಳು ಮಾಡ್ತೀರಲ್ವಾ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಇದು ಆನ್ಲೈನಲ್ಲಿ ಬಟ್ಟೆಯನ್ನು ಯಾವ ರೀತಿ ನೋಡ್ಕೊಂಡು ತಗೋಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಜೊತೆಗೆ ಹೊರಗಡೆ ಬೇರೆ ಎಲ್ಲಾದರೂ ಬಟ್ಟೆ ತೊಗೊಂಡ್ರೆ ಏನು ಮಾಡಿ ಆದ ನಂತರ ನೀವು ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿಕೊಟ್ಟಿದ್ದೇನೆ. ಯಾಕಂತ ಹೇಳಿದರೆ, ದುಡ್ಡು ಕೊಟ್ಟು ನಾವು ಗ್ರಹಚಾರ ನಮ್ಮ ಮನೆಗೆ ತೆಗೆದುಕೊಂಡು ಬರಬಾರ್ದು. ಆ ಕಾರಣದಿಂದ ಹೇಳ್ತಾರೆ ನೋಡಿ, ನಮ್ಮ ಚಪ್ಪಲಿ ಕೊಟ್ಟು ನಾವೇ ಆ ಚಪ್ಪಲಿಯಲ್ಲಿ ಪೆಟ್ಟು ತಿಂದೇವೆ ಅಂತ ಹೇಳ್ಕೊಂಡು, ಅದೇ ರೀತಿ ಆಗಬಾರ್ದು. ಕೆಲವರಿಗೆ ತುಂಬ ಬಟ್ಟೆಯ ಶೋಕಿ ಇರ್ತದೆ, ಬಟ್ಟೆ ತುಂಬ ದಿನಕ್ಕೆ ಒಂದೊಂದು ರೀತಿ ಬಟ್ಟೆ ಹಾಕೊಳ್ಬೇಕು ಅಂತ ಹೇಳ್ಕೊಂಡು ತುಂಬ ಇರ್ತದೆ. ಆ ಕಾರಣದಿಂದ ಉಂಟಲ್ಲ, ಈ ಥರದ ಆ್ಯಪ್ಗಳೆಲ್ಲ ಉಂಟಲ್ಲ ನಿಮಗೋಸ್ಕರನೇ ಇರೋದು. ಯಾಕಂತ ಹೇಳಿದ್ರೆ ಕಡಿಮೆ ರೇಟಲ್ಲಿ ತುಂಬ ಬಟ್ಟೆ ಸಿಗ್ತದೆ. ಆ ಬಟ್ಟೆ ಹೇಗಿದೆ ಕ್ವಾಲಿಟಿ ಅದೆಲ್ಲ ಎಂತ ಸಹ ನೋಡೋದಿಲ್ಲ, ಸುಮ್ಮನೆ ತಗೊಳ್ತಾರೆ, ಹಾಕೊಳ್ಳೋದು. ಇರುವ ಗ್ರಹಚಾರ ಕೂಡ ಜಾಸ್ತಿ ಮಾಡ್ಕೊಳ್ಳೋದು, ಆ ಥರ ಪ್ರಾಬ್ಲಮ್ ಬರ್ತದೆ. ಇನ್ನಾದರೂ ಕೂಡ ಹೆಣ್ಣು ಮಕ್ಕಳಿಗೆ ಉಂಟಲ್ಲ, ನಾನು ಹೇಳೋದು ಏನಂತ ಹೇಳಿದರೆ, ಬಟ್ಟೆ ತಗೊಳ್ಳುವಾಗ 100 ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ಪರವಾಗಿಲ್ಲ, ಸರಿಯಾಗಿ ಪರೀಕ್ಷೆ ಮಾಡಿ ನಿಮ್ಮ ಕಣ್ಣೆದುರಿಗೆ ಆಯಿತಾ, ಆ ಬಟ್ಟೆ ಚಂದ ಉಂಟಾ, ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೊಂಡು ಆದರೆ ಮಾತ್ರ ತಗೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.